ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾನು ಚೈತ್ರ ಹುಣ್ಣಿಮೆ ಜೊತೆಯಲ್ಲಿ ಬರುವ ಹನುಮ ಜಯಂತಿಯ ಸಂಪೂರ್ಣ ಮಹತ್ವ, ಪೂಜಾ ವಿಧಾನ, ವೃತ ನಿಯಮಗಳು ಹಾಗೂ ಇದರಿಂದ ದೊರೆಯುವ ಫಲಗಳ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹನುಮ ಜಯಂತಿ ಅಂದರೆ ಆಂಜನೇಯ ಸ್ವಾಮಿಯ ಜನ್ಮೋತ್ಸವ. ಈ ದಿನವನ್ನು ಭಕ್ತಿಯಿಂದ ಆಚರಣೆ ಮಾಡಿದರೆ ಜೀವನದಲ್ಲಿ ಇರುವ ಎಲ್ಲ ಕಷ್ಟಗಳು, ದುಃಖಗಳು, ದೋಷಗಳು ದೂರವಾಗುತ್ತವೆ. ವಿಶೇಷವಾಗಿ ಶನಿ ದೋಷ, ಭಯ, ದರಿದ್ರತೆ, ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇವೆಲ್ಲವೂ ಸಹಿತ ನಿಧಾನವಾಗಿ ನಿವಾರಣೆ ಆಗುತ್ತಾ ಬರುತ್ತದೆ. ಸಾಮಾನ್ಯವಾಗಿ ನಾವು ಹನುಮ ಜಯಂತಿಯನ್ನು ಚೈತ್ರ ಮಾಸದ ಹುಣ್ಣಿಮೆಯಂದು ಬರುತ್ತದೆ. ಈ ವರ್ಷ ಇದು ಏಪ್ರಿಲ್ 1ರಂದು ಬೆಳಿಗ್ಗೆ 7:07ಕ್ಕೆ ಪ್ರಾರಂಭವಾಗಿ ಏಪ್ರಿಲ್ 2ರಂದು ಬೆಳಿಗ್ಗೆ 7:42ಕ್ಕೆ ಮುಕ್ತಾಯವಾಗುತ್ತದೆ. ಆದ್ದರಿಂದ ಏಪ್ರಿಲ್ 2ರಂದು ಗುರುವಾರದಂದು ಪೂಜೆ ಮಾಡುವುದು ಅತ್ಯಂತ ಶುಭಕರ. ಗುರುವಾರವೂ ಆಗಿರುವುದರಿಂದ ಈ ದಿನದ ಮಹತ್ವ ಇನ್ನೂ ಹೆಚ್ಚಾಗಿದೆ. ಏಕೆಂದರೆ ಗುರುವಾರ ದಿವಸ ದೇವರ ಪೂಜೆ, ವಿಶೇಷವಾಗಿ ವಿಷ್ಣು ಮತ್ತು ಗುರುಗಳ ಆರಾಧನೆಗೆ ಅತ್ಯಂತ ಒಳ್ಳೆಯದು. ಈ ದಿನ ನೀವು ಭಕ್ತಿಯಿಂದ ಹನುಮಂತನನ್ನ ಆರಾಧಿಸಿದರೆ ನಿಮ್ಮ ಮನಸ್ಸಿನ ಎಲ್ಲ ಕೋರಿಕೆಗಳು ನಿಧಾನವಾಗಿ ಈಡೇರುತ್ತವೆ. ಈಗ ಪೂಜೆಗೆ ಸಿದ್ಧತೆ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಮನೆಯಲ್ಲಿ ಸ್ವಚ್ಛವಾದ ಸ್ಥಳವನ್ನು ಆಯ್ಕೆ ಮಾಡಬೇಕು. ದೇವರ ಕೋಣೆಯನ್ನು ಚೆನ್ನಾಗಿ ಶುದ್ಧಗೊಳಿಸಬೇಕು. ನಂತರ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಪೀಠದ ಮೇಲೆ ಇಡಬೇಕು. ಸಾಧ್ಯವಾದರೆ ಕೇಸರಿ ಬಣ್ಣದ ಬಟ್ಟೆಯನ್ನು ಹಾಸಿ ಅದನ್ನು ಹೂಗಳಿಂದ ಅಲಂಕರಿಸಬೇಕು. ಕೇಸರಿ ಬಣ್ಣ ಹನುಮಂತನಿಗೆ ಬಹಳ ಪ್ರಿಯವಾದದ್ದು. ಆದ್ದರಿಂದ ಈ ಬಣ್ಣವನ್ನು ಬಳಸುವುದು ಪೂಜೆಯಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಪೀಠದ ಮೇಲೆ ಅಕ್ಕಿಯನ್ನು ಹಾಸಬೇಕು ಅಥವಾ ಬಾಳೆ ಎಲೆಯನ್ನು ಸಹಿತ ಇಟ್ಟು ಪೂಜೆಗೆ ಸಿದ್ಧತೆ ಮಾಡಿಕೋಬಹುದು. 5 ವೀಳ್ಯದೆಲೆಗಳ ಮೇಲೆ ಶ್ರೀರಾಮ ಅಂಥೇಳಿ ಸಿಂಧೂರದಿಂದ ಬರೆದು ಇಟ್ಟರೆ ಅದು ಇನ್ನೂ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸುತ್ತದೆ. ಏಕೆಂದರೆ ಹನುಮಂತನು ಶ್ರೀರಾಮನ ಪರಮ ಭಕ್ತನಾಗಿರುತ್ತಾನೆ. ಹೂವಿನ ಅಲಂಕಾರದಲ್ಲಿ ಕೆಂಪು ದಾಸವಾಳ, ಮಲ್ಲಿಗೆ, ಪಾರಿಜಾತ, ಕಮಲ ಹೂಗಳನ್ನು ಸಹಿತ ಬಳಸಬಹುದು. ಜೊತೆಗೆ ತುಳಸಿ ಮಾಲೆ ಹಾಕುವುದು ತುಂಬಾ ಮುಖ್ಯ. ತುಳಸಿ ದಳಗಳು ಪವಿತ್ರವಾಗಿದ್ದು ದೇವರಿಗೆ ಬಹಳ ಪ್ರಿಯವಾದವು. ಈ ಅಲಂಕಾರದಿಂದ ಪೂಜಾ ವಾತಾವರಣದಲ್ಲಿ ಒಂದು ದಿವ್ಯತೆಯಿಂದ ತುಂಬುತ್ತದೆ. ನಂತರ ನೈವೇದ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು. ಬಾಳೆಹಣ್ಣು, ಬೆಲ್ಲ, ತೆಂಗಿನಕಾಯಿ ಮಿಶ್ರಣ ಮಾಡಿ ಸರಳ ಪ್ರಸಾದ ಮಾಡಬಹುದು. ಉದ್ದಿನ ವಡೆಯಿಂದ ವಡೆ ಮಾಲೆ ಮಾಡಿ ಹಾಕಬಹುದು. ಪಾನಕವನ್ನು ಸಿದ್ಧಪಡಿಸಬಹುದು ಮತ್ತು ಬೆಣ್ಣೆಯನ್ನು ಅರ್ಪಿಸಬೇಕು. ಬೆಣ್ಣೆ ಹನುಮಂತನಿಗೆ ಬಹಳ ಪ್ರಿಯವಾದದ್ದು. ಅದನ್ನು ಅರ್ಪಿಸಿದರೆ ವಿಶೇಷ ಅನುಗ್ರಹ ಸಿಗುತ್ತದೆ. ಇದರ ಜೊತೆಗೆ ಕೇಸರಿ ಬಾತ್, ಸಜ್ಜಿಗೆ ಅಥವಾ ಗೋಧಿ ಪಾಯಸವನ್ನು ಸಹ ಮಾಡಬಹುದು. ವಿಶೇಷವಾಗಿ ಚೈತ್ರ ಹುಣ್ಣಿಮೆಯಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದಾದರೆ ಈ ರೀತಿಯ ಪ್ರಸಾದಗಳು ಇನ್ನೂ ಹೆಚ್ಚು ಮಹತ್ವವನ್ನು ಪಡೆದಿರುತ್ತವೆ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಭಕ್ತಿಯಿಂದ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿ ಮನಸ್ಸನ್ನು ಶುದ್ಧಗೊಳಿಸಿ ನಂತರ ಮನೋಜವಂ ಮಾರುತಿ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ಎಂಬ ಶಕ್ತಿಶಾಲಿ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವು ಮನಸ್ಸಿಗೆ ಶಕ್ತಿ ನೀಡುತ್ತದೆ ಮತ್ತು ಭಕ್ತಿಯನ್ನು ಹೆಚ್ಚಿಸುತ್ತದೆ. ನಂತರ ಅಷ್ಟೋತ್ತರ ಶತನಾಮಾವಳಿ ಪಠಿಸಬಹುದು ಅಥವಾ ಓಂ ಶ್ರೀ ಹನುಮತೆ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಅರ್ಚನೆ ಮಾಡುವಾಗ ತುಳಸಿ ದಳಗಳಿಂದ ಅಥವಾ ಸಿಂಧೂರದಿಂದ ಅರ್ಚನೆ ಮಾಡಬಹುದು. ಸಿಂಧೂರ ಅರ್ಪಿಸುವುದರಿಂದ ಶನಿ ದೋಷ ಕಡಿಮೆಯಾಗುತ್ತದೆ. ಪೂಜೆಯ ಸಮಯದಲ್ಲಿ ಬೆಣ್ಣೆಯನ್ನು ಹಚ್ಚಿ ನಂತರ ನೀವು ನಿಂತಿರುವ ಸ್ಥಳದಲ್ಲಿ 3 ಅಥವಾ 11 ಬಾರಿ ಪ್ರದಕ್ಷಿಣೆ ಹಾಕಿ ನಿಮ್ಮ ಮನಸ್ಸಿನ ಎಲ್ಲ ಕೋರಿಕೆಗಳನ್ನು ಭಕ್ತಿಯಿಂದ ಕೇಳಬೇಕು. ಈ ಸಮಯದಲ್ಲಿ ಮನಸ್ಸು ಶುದ್ಧವಾಗಿರಬೇಕು, ನಂಬಿಕೆ ಇರಬೇಕು. ಅಂದಾಗ ದೇವರ ಅನುಗ್ರಹ ಸುಲಭವಾಗಿ ದೊರೆಯುತ್ತದೆ. ನಂತರ ದೀಪಾರಾಧನೆ ಮಾಡಬೇಕು. ಬಾಳೆಹಣ್ಣಿನ ದೀಪಾರಾಧನೆ ಮಾಡುವುದು ವಿಶೇಷವಾದದ್ದು. ಸಾಧ್ಯವಾಗದಿದ್ದರೆ ಪಂಚದೀಪ ಹಚ್ಚಬಹುದು. ದೀಪಾರಾಧನೆಯ ನಂತರ ಪಂಚಾರತಿ ಮಾಡಿ ಮನೆಯೆಲ್ಲ ಸದಸ್ಯರು ಸೇರಿ ಅಕ್ಷತೆ ಹಾಕಿ ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ಕುಟುಂಬ ಸಮೇತ ಪೂಜೆ ಮಾಡಿದರೆ ಮನೆಗೆ ಶಾಂತಿ ಮತ್ತು ಸೌಹಾರ್ದತೆ ಹೆಚ್ಚುತ್ತದೆ. ಈ ದಿನದಂದು ಉಪವಾಸ ಇರುವುದು ತುಂಬಾ ಮಹತ್ವದ್ದಾಗಿದೆ. ಸಾಧ್ಯವಾದಷ್ಟು ದಿನ ಪೂರ್ತಿ ಅಥವಾ ಕನಿಷ್ಠ ರಾತ್ರಿವರೆಗೆ ಉಪವಾಸ ಇಟ್ಟು ನಂತರ ದೇವರಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದ ಸೇವಿಸಿ ಉಪವಾಸ ಮುಗಿಸಬಹುದು. ಉಪವಾಸದಿಂದ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ ಮತ್ತು ಪೂಜೆಯ ಫಲ ಇನ್ನಷ್ಟು ಹೆಚ್ಚಾಗುತ್ತದೆ.
ಇನ್ನೊಂದು ಮುಖ್ಯ ವಿಷಯ ಏನೆಂದರೆ ಈ ರೀತಿಯ ಪೂಜೆಯನ್ನು ಪ್ರತಿ ಮಂಗಳವಾರ ಅಥವಾ ಶನಿವಾರ ಮಾಡುತ್ತಿದ್ದರೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಂಡುಬರುತ್ತವೆ. ನೀವು 5 ವಾರ, 9 ವಾರ ಅಥವಾ 11 ವಾರ ನಿರಂತರವಾಗಿ ದೀಪಾರಾಧನೆ ಮಾಡಿದರೆ ನಿಮ್ಮ ಕೋರಿಕೆಗಳು ಖಂಡಿತವಾಗಿಯೂ ಈಡೇರುತ್ತವೆ. ಮನೆಯಲ್ಲಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬಹುದು. ಮಠಗಳಲ್ಲಿ, ಸಾಯಿಬಾಬಾ ಮಂದಿರಗಳಲ್ಲಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಅಲ್ಲಿ ಹೋಗಿ ದೀಪಾರಾಧನೆ ಮಾಡಿ ಪ್ರಸಾದ ತೆಗೆದುಕೊಂಡು ಬಂದು ಸೇವನೆ ಮಾಡಿದರೆ ಅದರಿಂದಲೂ ಉತ್ತಮ ಫಲ ಸಿಗುತ್ತದೆ. ಈ ರೀತಿ ಭಕ್ತಿಯಿಂದ ಪೂಜೆ ಮಾಡಿದರೆ ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ, ಧನ ಸಂಪತ್ತು, ಯಶಸ್ಸು ಎಲ್ಲವೂ ಬರತೊಡಗುತ್ತದೆ. ಕೊನೆಗೆ ಈ ಹನುಮ ಜಯಂತಿಯಂದು ನೀವು ಮಾಡಿದ ಪೂಜೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಇಂತಹ ಭಕ್ತಿ ಸಂಬಂಧಿತ ವಿಡಿಯೋಗಳಿಗೆ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.